ರಾಜ್ಯಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಇದೀಗ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ 5 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಆ ಸುದ್ದಿಯನ್ನ ನೀವು TV9 ನಲ್ಲಿ ಗಮನಿಸಬಹುದು. ಕಾಂಗ್ರೆಸ್ನ 3 ಅಭ್ಯರ್ಥಿಗಳ ಗೆಲುವು ಬಹುತೇಕ ಖಚಿತ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಭಾಂಡಗೆ ಕೂಡ ಜಯ ಸಾಧಿಸುವಂಥದ್ದಕ್ಕೆ ಏನು ಅಬಾಧಿತ, ಏನು ಸಮಸ್ಯೆ ಇಲ್ಲ. ಆದರೆ ಇರುವಂತ 4 ಸ್ಥಾನಗಳಿಗೆ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತ NDA ಅಭ್ಯರ್ಥಿ ಅಥವಾ JDSನ ಅಭ್ಯರ್ಥಿ ಅಥವಾ NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಸೋಲಿನ ಶಾಕ್ ಫಿಕ್ಸ್ ಅನ್ನುವಂತ ರೀತಿಯಾಗಿನೇ ಇದೆ. ಕಾಂಗ್ರೆಸ್ನಿಂದ ಅಜಯ್ ಮಖೇನ್, JC ಚಂದ್ರಶೇಖರ್, ಡಾಕ್ಟರ್ ಸೈಯದ್ ನಾಜೀರ್ ಹುಸೇನ್ ಅಖಾಡದಲ್ಲಿದ್ದಾರೆ. ಬಿಜೆಪಿಯಿಂದ ನಾರಾಯಣ ಸಾ ಭಾಂಡಗೆ ಕಣದಲ್ಲಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಕುಪೇಂದ್ರ ರೆಡ್ಡಿ. ಕೆಲವೇ ಕ್ಷಣಗಳಲ್ಲಿ 5 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಅಲ್ಲಿಗೆ ಒಂದು ವಿಚಾರ ಅಂತ ಅಂದ್ರೆ, ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 45 ಮತಗಳ ಅನಿವಾರ್ಯತೆ ಇತ್ತು ಅಥವಾ 45 ಶಾಸಕರ ಬೆಂಬಲದ ಅನಿವಾರ್ಯತೆ ಇತ್ತು. ಅದರಂತೆ ನೋಡೋದಾದ್ರೆ ಈಗ 40 40 40 180 ಪ್ಲಸ್ ಕಾಂಗ್ರೆಸ್ಗೆ 1 ವೋಟು ಇಲ್ಲಿ 120 ಪ್ಲಸ್ 1 ವೋಟ್ ಇಲ್ಲಿ ಮಿಸ್ ಆಗ್ತಾ ಇತ್ತು. ಅಂದ್ರೆ 134 ಕಾಂಗ್ರೆಸ್ ಸಂಖ್ಯಾಬಲ ಇರುವಂಥದ್ದು. ಒಬ್ಬ ಇಂಡಿಪೆಂಡೆಂಟ್ ಯಾರಾದರೂ ಶಾಸಕರು ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಬೋದಾ ಅನ್ನುವಂಥ ರೀತಿಯಾಗಿ ಬಹಳ ವ್ಯವಸ್ಥೆ ಎಲ್ಲ ಅವರು ಮಾಡ್ಕೊಂಡಿದ್ದಾರೆ. ಲತಾ ಮಲ್ಲಿಕಾರ್ಜುನ್ ಇದ್ರು, ಪುಟ್ಟಸ್ವಾಮಿ ಗೌಡ್ರು ಇದ್ರು, ದರ್ಶನ್ ಪುಟ್ಟಣ್ಣಯ್ಯ, ಹೀಗೆ ಆಮೇಲೆ KRPB ಪಕ್ಷದವರು ಕೂಡ ಇವರಿಗೆ ಮತ ಹಾಕಿರ್ಬೋದಾ ಅಂತ ಚಾನ್ಸಸ್ ಇದೆ. ಹೀಗಾಗಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ. ಇನ್ನು ವಿಚಾರ ಅಂತ ಅಂದ್ರೆ, ನಾರಾಯಣ ಸಾ ಬಾಂಡ್ಗೆಗೆ ಸಂಬಂಧಪಟ್ಟ ಹಾಗೇನು ಕೂಡ ಅಗತ್ಯ ಸಂಖ್ಯಾಬಲ ಇರುವಂತ ಕಾರಣಕ್ಕಾಗಿ ಅವ್ರನ್ನ ಗೆಲ್ಸ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಏನು ಸಮಸ್ಯೆ ಆಗಲ್ಲ.